ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದನ್ನ ಗಮನಿಸ್ತಾ ಇದ್ರೆ ಇನ್ನು ಯಾವುದೇ ಕಂಪನಿಗಳು ಕೂಡ ಕ್ಯಾಶ್ ಮೂಲಕವಾಗಿ ಸಂಬಳವನ್ನ ಕೊಡೋ ಹಾಗಿಲ್ಲ, ಅಕೌಂಟ್ ಮೂಲಕವೇ ಸಂಬಳವನ್ನ ಕೊಡಬೇಕಂತೆ. ಇದು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಇಲ್ಲಿಯವರೆಗೂ ಕೂಡ ನಗದು ರೂಪದಲ್ಲಿ ಒಂದಿಷ್ಟು ಕಂಪನಿಗಳು ಸಂಬಳವನ್ನ ಕೊಡ್ತಾ ಇತ್ತು. ಆದ್ರೆ ಅದೆಲ್ಲದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಬ್ರೇಕ್ ಹಾಕೋಕೆ ನಿರ್ಧಾರವನ್ನ ಮಾಡಿದಂತಿದೆ. ಸುಗ್ರೀವಾಜ್ಞೆಯನ್ನ ಕೂಡಲೇ ಜಾರಿಗೆ ತರೋಕೆ ಚಿಂತನೆಯನ್ನ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ನಗದು ರೂಪದಲ್ಲಿ ಹಣವನ್ನ ಸಂಬಳದ ರೂಪದಲ್ಲಿ ಕೊಡೋ ಹಾಗಿಲ್ಲ, ಡಿಜಿಟಲೈಸ್ ಮುಖಾಂತರನೇ ಕೊಡಬೇಕಾಗತ್ತೆ. ಅಂದ್ರೆ ಅಕೌಂಟ್ ಪೇ ಅನ್ನ ಮಾಡಬೇಕಾಗತ್ತೆ. ಅದನ್ನ ಕಂಪನಿಗಳು ಇನ್ ಮುಂದೆ ಪಾಲಿಸಲೇಬೇಕಾಗತ್ತೆ. ಈ ಸಂಬಳವನ್ನ ಕೊಡೋ ವಿಚಾರದಲ್ಲೂ ಕೂಡ ಹಲವಾರು ಕಂಪನಿಗಳು ಬ್ಲ್ಯಾಕ್ ಮನಿಯನ್ನ ಸಂಬಳದಲ್ಲಿ ಕೊಟ್ಟು ನಡೆಸ್ತಾ ಇದ್ವು. ಆದರೆ ಅದನ್ನ ಬ್ರೇಕ್ ಹಾಕೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ನಡೆಸಿದೆ. ಹಾಗಾಗಿ ಸುಗ್ರೀವಾಜ್ಞೆಯನ್ನ ತರೋಕ್ಕೂ ಕೂಡ ಚಿಂತನೆಯನ್ನ ನಡೆಸಿದೆ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋ ಬಲ.